ನಂಬರ್ 1 ತಕ್ಷಶಿಲಾ ಯೂನಿವರ್ಸಿಟಿ. ಕುರು ರಾಜಕುಮಾರ ದುರ್ಯೋಧನನು ತನ್ನ ತಾಯಿಯ ಗಾಂಧಾರಿ ಅವರ ಜನ್ಮಸ್ಥಳವಾದ ತಕ್ಷಶಿಲಾದಲ್ಲಿ ವಿಶ್ವವಿದ್ಯಾಲಯದ ಫೌಂಡೇಶನ್ ಸ್ಟೋನನ್ನು ಹಾಕಿದನು. ಇದು ಮಹಾಭಾರತ ಮತ್ತು ಇತರ ಪ್ರಾಚೀನ ಹಿಂದೂ ಧರ್ಮಗ್ರಂಥಗಳಲ್ಲಿ ಉಲ್ಲೇಖಿಸಲಾಗಿದೆ, ಏಕೆಂದರೆ ಗಾಂಧಾರ ಪ್ರಸ್ತುತ ಪಾಕಿಸ್ತಾನದ ರಾವಲ್ಪಿಂಡಿ ಜಿಲ್ಲೆಯಲ್ಲಿದೆ. ಈ ಕಲಿಕಾ ಕೇಂದ್ರದಲ್ಲಿ ಅನೇಕ ಭಾರತೀಯ ವೈದ್ಯರು, ರಾಜಕಾರಣಿಗಳು, ವ್ಯಾಕರಣಕಾರರು, ಆಡಳಿತಗಾರರು, ಲೇಖಕರು ಮತ್ತು ಖಗೋಳಶಾಸ್ತ್ರಜ್ಞರು ಅಧ್ಯಯನ ಮಾಡಿದರು. ಉಲ್ಲೇಖಿಸಬೇಕಾದ ವಿಷಯವೇನೆಂದರೆ ಸಂಸ್ಕೃತ ಭಾಷಾಶಾಸ್ತ್ರಜ್ಞ ವ್ಯಾಕರಣಿ ಪಾಣಿನಿ, ವೈದ್ಯ ಚರಕ, ಶಾಸ್ತ್ರಚಿಕಿತ್ಸಕ ಜೀವಿಕಾ ಕುಮಾರಪಾಕ, ದಾರ್ಶನಿಕ ಅರ್ಥಶಾಸ್ತ್ರಜ್ಞ, ನ್ಯಾಯಶಾಸ್ತ್ರಜ್ಞ ಮತ್ತು ರಾಯರ ಸಲಹೆಗಾರ ಚಾಣಕ್ಯ, ಲೇಖಕ ವಿಷ್ಣು ಶರ್ಮಾ, ಮೌರ್ಯ ಚಕ್ರವರ್ತಿ ಚಂದ್ರಗುಪ್ತ ಹಾಗೂ ಮುಂತಾದವರು ಈ ಯೂನಿವರ್ಸಿಟಿಯಲ್ಲಿ ವ್ಯಾಸಂಗ ಮಾಡಿದ ವಿದ್ಯಾರ್ಥಿಗಳು. ವಿದ್ವೀರಾರ್ಯ ಬರೆದ ದ ಕ್ರೊನಾಲಜಿ ಆಫ್ ಏನ್ಷಿಯಂಟ್ ಇಂಡಿಯಾ ವಿಕ್ಟಿಮ್ಸ್ ಆಫ್ ಕಾನ್ಕರೆಕ್ಷನ್ಸ್ ಆ್ಯಂಡ್ ಡಿಸ್ಟೋರೇಷನ್ಸ್ ಪುಸ್ತಕದ ಆಧಾರದ ಮೇಲೆ ಮೌರ್ಯರ ರಾಜವಂಶವು 3ನೇ ಶತಮಾನದಲ್ಲಿ ಪ್ರವರ್ಧಮಾನಕ್ಕೆ ಬಂದಿದೆ ಎಂದು ತಿಳಿಯುತ್ತದೆ. ಇದರಿಂದ ಚಾಣಕ್ಯ ಹಾಗೂ ಚಂದ್ರಗುಪ್ತರು ಒಂದೇ ಕಾಲಮಾನದವರೆಂದು ಹಾಗೂ ದ್ವಾಪರಯುಗಕ್ಕೆ ಸಂಬಂಧಪಟ್ಟ ಈ ತಕ್ಷಶಿಲಾ ವಿಶ್ವವಿದ್ಯಾಲಯವು 3600 ವರ್ಷಗಳ ಹಳೆಯದು ಎಂದು ಪ್ರೂವ್ ಆಗಿದೆ. ತಕ್ಷಶಿಲಾ ವಿಶ್ವವಿದ್ಯಾಲಯದಲ್ಲಿ ವಿವಿಧ ವಿಷಯಗಳಿಗೆ ಸಂಬಂಧಿಸಿದಂತೆ 60ಕ್ಕೂ ಹೆಚ್ಚು ಕೋರ್ಸುಗಳನ್ನು ಕಲಿಸಲಾಯಿತು. ಇದು ಕೇವಲ ಹೈಯರ್ ಎಜುಕೇಷನ್ ಸೆಂಟರ್ ಆಗಿದ್ದು ಹಾಗೂ ಏಜ್ ಲಿಮಿಟ್ 16 ಇಯರ್ಸ್ಗೆ ರೆಸ್ಟ್ರಿಕ್ಟ್ ಮಾಡಿದರು. ಈ ಕಲಿಕಾ ಕೇಂದ್ರಕ್ಕೆ ದಾಖಲಾದ ಸ್ಟೂಡೆಂಟ್ಸ್ ಅವರಿಗೆ ಇಷ್ಟವಾದ ಸಬ್ಜೆಕ್ಟ್ಸ್ನ ಎಲೆಕ್ಟಿವ್ಸ್ ಆಗಿ ಚೂಸ್ ಮಾಡುವ ಸ್ವಾತಂತ್ರ್ಯವಿತ್ತು. ವೇದ, ವೇದ್ಯಾಂತ, ವ್ಯಾಕರಣ, ಆಯುರ್ವೇದ, ಶಸ್ತ್ರಚಿಕಿತ್ಸೆ, 18 ಕರಕುಶ ನೈಪುಣ್ಯಗಳು, ಯುದ್ಧ ಕೌಶಲ್ಯಗಳಾದ ಬಿಲ್ಲುಗಾರಿಕೆ, ಖಗೋಳಶಾಸ್ತ್ರ, ವ್ಯವಹಾರ, ರಾಜನೀತಿ ಹಾಗೂ ಮುಂತಾದ ವಿಷಯಗಳನ್ನು ಕಲಿಸಲಾಯಿತು. ಈ ವಿಶ್ವವಿದ್ಯಾಲಯದಲ್ಲಿ ಆರ್ಯವರ್ತದಾದ್ಯಂತ ಹಾಗೂ ಗ್ರೀಸ್, ಚೈನಾ ಮತ್ತು ಅರೇಬಿಯಾ ದೇಶಗಳಿಂದ ಸುಮಾರು 10,500ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ವ್ಯಾಸಂಗ ಮಾಡುತ್ತಿದ್ದರು. ಇದು ಒಂದು ರೆಸಿಡೆನ್ಷಿಯಲ್ ಕ್ಯಾಂಪಸ್ ಆಗಿದ್ದು ಸಾವಿರಾರು ಶಿಕ್ಷಕರು ಇಲ್ಲಿ ಕಲಿಸುತ್ತಿದ್ದರು. ನಂಬರ್ 2 ಮಿಥಿಲಾ ಯೂನಿವರ್ಸಿಟಿ. ಇಂಪಾರ್ಟೆಂಟ್ ಹಾಗೂ ಪ್ರೂವ್ ಮಾಡಿರುವ ಎವಿಡೆನ್ಸ್ಗಳ ಪ್ರಕಾರ ಈ ಮಿಥಿಲಾ ಯೂನಿವರ್ಸಿಟಿಯ ಬಗ್ಗೆ ಅಷ್ಟೇನು ಉಲ್ಲೇಖನಗಳಿಲ್ಲ ಎಂದು ಭಾವಿಸಲಾಗಿದೆ. ಈ ಕಲಿಕಾ ಕೇಂದ್ರವು ಸೀತಾಮಾತೆ ಅವರ ತಂದೆ ರಾಜ ಜನಕರ ಕಾಲದಿಂದಲೂ ಅಸ್ತಿತ್ವದಲ್ಲಿತ್ತು. ಇದಕ್ಕೆ ಕಾರಣ ಪುರಾತನ ಕಾಲದ ಪುರಾತತ್ವಶಾಸ್ತ್ರ ಸಂಶೋಧನೆಗಳು. ಇದು ಬ್ರಾಹ್ಮಣ ಶಿಕ್ಷಣ ವ್ಯವಸ್ಥೆಯ ಪ್ರಮುಖ ಸ್ಥಾನವಾಗಿತ್ತು. ಇಲ್ಲಿ ರಾಜ ಜನಕ ಧಾರ್ಮಿಕ ಸಮಾವೇಶಗಳನ್ನು ಋಷಿಗಳು ಮತ್ತು ವಿದ್ವಾಂಸರ ಜೊತೆಗೆ ಭಾಗವಹಿಸುತ್ತಿದ್ದರು. ಈ ವಿಶ್ವವಿದ್ಯಾನಿಲಯವು ಸಾಹಿತ್ಯ ಮತ್ತು ಲಲಿತ ಕಲೆಗಳು, ವಿಜ್ಞಾನ ವಿಷಯಗಳು, ವೇದಗಳು, ನ್ಯಾಯಶಾಸ್ತ್ರ ಮತ್ತು ಹೆಚ್ಚಿನವುಗಳನ್ನು ಒಳಗೊಂಡಂತೆ ಬೋಧಿಸುತ್ತಿದ್ದರು. 12ನೇ ಶತಮಾನದ ಭಾರತೀಯ ಗಣಿತಜ್ಞ ಮತ್ತು ತತ್ವಜ್ಞಾನಿ ಗಂಗೇಶ ಉಪಾಧ್ಯಾಯ ಅವರು ಈ ಸ್ಥಳದಲ್ಲಿ ಹೊಸ ತರ್ಕದ ನವ್ಯನ್ಯಾಯ ಶಾಲೆಯನ್ನು ಸ್ಥಾಪಿಸಿದರು. ಇಲ್ಲಿ ಇವರು ತತ್ವಚಿಂತಾಮಣಿ ಬರೆದರು. ನಂತರ ಮಿಥಿಲಾ ವಿಶ್ವವಿದ್ಯಾಲಯದಲ್ಲಿ ಪ್ರಾಮುಖ್ಯತೆ ಪಡೆದ 2 ವಿಷಯಗಳೆಂದರೆ ನ್ಯಾಯ ಮತ್ತು ತರ್ಕಶಾಸ್ತ್ರ, ಜುರಿಸ್ಪ್ರುಡೆನ್ಸ್ ಆ್ಯಂಡ್ ಲಾಜಿಕ್. ಪರೀಕ್ಷೆಗಳು ಕಠಿಣವಾಗಿತ್ತು. ವಿದ್ಯಾರ್ಥಿಗಳು ತಮ್ಮ ವಿದ್ಯಾಭ್ಯಾಸವನ್ನು ಪೂರ್ಣಗೊಂಡ ನಂತರ ಸಾಲಕ ಪರೀಕ್ಷೆಯನ್ನು ಅಂದರೆ ಆ್ಯನ್ಯುವಲ್ ಎಕ್ಸಾಮ್ಸನ್ನು ಪಾಸಾದ ನಂತರವೇ ಪದವಿಗಳನ್ನು ಪಡೆಯುತ್ತಿದ್ದರು. ನಂಬರ್ 3 ತೆಲಹರಾ ಯೂನಿವರ್ಸಿಟಿ. ಈ ಪ್ರಾಚೀನ ಯೂನಿವರ್ಸಿಟಿ ಬಿಹಾರದ ನಲಂದ ವಿಶ್ವವಿದ್ಯಾಲಯದಿಂದ ಸುಮಾರು 40 ಕಿಲೋಮೀಟರ್ ದೂರದಲ್ಲಿರುವ ತೆಲಹರಾದಲ್ಲಿದೆ. 2009ರಲ್ಲಿ ತೆಲಹರಾದಲ್ಲಿ ಎಕ್ಸ್ಕವೇಷನ್ ಮಾಡಿದ್ದಾಗ ಆರ್ಕಾಲಜಿಸ್ಟ್ಗಳು ಕೆಲವೊಂದು ಅವಶೇಷಗಳನ್ನು 2014ರಲ್ಲಿ ಕಂಡುಹಿಡಿಯಲಾಯಿತು. ಚೈನೀಸ್ ಟ್ರಾವೆಲರ್ ಹುಯಿನ್ಸ್ಟೈನ್ ಹಾಗೂ ಇದ್ ಸಿಂಗ್ ಅವರು ಈ ತೆಲಹರಾ ಯೂನಿವರ್ಸಿಟಿ ಬಗ್ಗೆ ತಮ್ಮ ಟ್ರಾವೆಲ್ ಅಕೌಂಟಿನಲ್ಲಿ ಈ ತೆಲಹರಾ ಯೂನಿವರ್ಸಿಟಿಯು ಉನ್ನತ ಸಂಶೋಧನೆಯ ತಾಣವಾಗಿದೆ ಎಂದು ಹಾಗೂ ನಲಂದ ಯೂನಿವರ್ಸಿಟಿಗೆ ಕಾಂಪಿಟೇಟರ್ ಆಗಿತ್ತು ಎಂದು ಉಲ್ಲೇಖಿಸಿದ್ದಾರೆ. ಯೂನಿವರ್ಸಿಟಿ ಫೌಂಡೇಶನ್ ಸ್ಟೋನ್ ಹಾಕಲು ಬಳಸಿದ ಇಟ್ಟಿಗೆಗಳು ಮತ್ತು ಜೇಡಿ ಮಣ್ಣಿನಿಂದ ಮಾಡಿದ ರಿಸರ್ಚ್ ಮೂಲಕ ಈ ಯೂನಿವರ್ಸಿಟಿಯು ಕುಶನರ ಕಾಲಕ್ಕಿಂತಲೂ ಹಿಂದಿನದು, ಇದು ನಲಂದ ಯೂನಿವರ್ಸಿಟಿಗಿಂತ ಹಳೆಯದು ಎಂದು ಪ್ರೂವ್ ಆಗಿದೆ. ವಿದ್ವೇರಾರ್ಯ ಬರೆದ ದ ಕ್ರೊನಾಲಜಿ ಆಫ್ ಕುಶನಾಸ್ ಪುಸ್ತಕದಲ್ಲಿ ಕುಶನರು ಸಾಮ್ರಾಜ್ಯವು ಕ್ರಿಸ್ತಪೂರ್ವ 12ರಿಂದ 8ನೇ ಶತಮಾನದ ನಡುವೆ ಅಸ್ತಿತ್ವದಲ್ಲಿ ಇತ್ತು ಎಂದು ಹಾಗೂ ಈ ತೆಲಹರಾ ಯೂನಿವರ್ಸಿಟಿಯು 3000 ವರ್ಷಗಳಷ್ಟು ಹಳೆಯದು ಆಗಿದೆ ಎಂದು ಸೂಚಿಸುತ್ತದೆ. ಈ ಯೂನಿವರ್ಸಿಟಿಯ 3 ಅಂತಸ್ತಿನ ರಚನೆ, ಪ್ರಾರ್ಥನಾ ಮಂದಿರ ಮತ್ತು 1000ಕ್ಕೂ ಹೆಚ್ಚು ಸನ್ಯಾಸಿಗಳು ಮತ್ತು ಮಹಾಯಾನ ಬೌದ್ಧ ಧರ್ಮದ ವಿದ್ಯಾರ್ಥಿಗಳನ್ನು ಕೂರಿಸಲು ಒಂದೇ ವೇದಿಕೆಯ ಬಗ್ಗೆ ಹುಯಿನ್ಸ್ಟೈನ್ ಬರೆದಿದ್ದಾರೆ. ಇದು ತಾಂತ್ರಿಕ ಬೌದ್ಧ ಧರ್ಮದ ಕೇಂದ್ರವಾಗಿತ್ತು. ಎಕ್ಸ್ಕವೇಷನ್ ಕೆಲಸದ ಸಮಯದಲ್ಲಿ ASI ಟೀಮ್ ಅವರು ಇಲ್ಲಿ 1.5 ಅಡಿ ದಪ್ಪದ ಬೂದಿಯ ಪೊದರೆಗಳನ್ನು ಕಂಡುಹಿಡಿದರು. ಈ ತೆಲಹರಾ ಯೂನಿವರ್ಸಿಟಿಯನ್ನು ನಾಶ ಮಾಡಲು ಸುಟ್ಟು ಹಾಕಲಾಗಿದೆ ಎಂದು ಸೂಚಿಸುತ್ತಿದೆ.
ಬಕ್ತಿಯಾರ್ ಖಿಲ್ಜಿ 1193ರಲ್ಲಿ ಭಾರತದ 3 ಪ್ರಾಚೀನ ಯೂನಿವರ್ಸಿಟಿಗಳನ್ನು ನಾಶಪಡಿಸಿದನು. ಅದರಲ್ಲಿ ಈ ತೆಹರಾನ್ ಯೂನಿವರ್ಸಿಟಿಯೂ ಒಂದು. ನಂಬರ್ 4, ಶಾರದಾ ಪೀಠ್ ಟೆಂಪಲ್ ಯೂನಿವರ್ಸಿಟಿ. ಈ ದೇವಾಲಯ ವಿಶ್ವವಿದ್ಯಾಲಯವು ಪ್ರಾಚೀನ ಭಾರತದ ಯೂನಿವರ್ಸಿಟಿಗಳಲ್ಲಿ ಅತಿದೊಡ್ಡ ಕೇಂದ್ರಗಳಲ್ಲಿ ಒಂದಾಗಿದೆ. ಕಾಶ್ಮೀರವನ್ನು ಈ ಶಾರದಾ ದೇವಿಯ ಹೆಸರಿನಿಂದಲೇ ಕರೆಯುತ್ತಾರೆ. ಶಾರದಾ ಲಿಪಿಯು ಅದರ ಅಭಿವೃದ್ಧಿ ಮತ್ತು ಜನಪ್ರಿಯತೆಯನ್ನು ಶಾರದಾ ಪೀಠ್ ದೇವಾಲಯ ವಿಶ್ವವಿದ್ಯಾಲಯದಿಂದ ನೀಡಬೇಕಾಗಿದೆ. ಈ ಪ್ರಾಚೀನ ಕಲಿಕಾ ಕೇಂದ್ರವು ಈಗ ಪಾಕಿಸ್ತಾನದ ಆಜಾದ್ ಕಾಶ್ಮೀರ್ ವ್ಯಾಪ್ತಿಗೆ ಬರುತ್ತದೆ. ಈ ಯೂನಿವರ್ಸಿಟಿಯಲ್ಲಿ ಭಾರತ ಮತ್ತು ನೆರೆಯ ದೇಶಗಳ ಅನೇಕ ಪ್ರಸಿದ್ಧ ವಿದ್ಯಾರ್ಥಿಗಳು ಅಧ್ಯಯನ ಮಾಡಿದ್ದಾರೆ. ಉಲ್ಲೇಖಿಸಬೇಕಾದ ಕೆಲವು ವಿದ್ವಾಂಸರು ಕಲ್ಹಣ, ಇತಿಹಾಸಕಾರ ಮತ್ತು ರಾಜತರಂಗಿಣಿಯ ಲೇಖಕರು, ಆದಿಶಂಕರಾಚಾರ್ಯ ಅದ್ವೈತ ಫಿಲಾಸಫಿ, ಟಿಬೇಟಿಯನ್ ಭಾಷಾಂತಕಾರ ವರೋತ್ಸನ, ತೋನ್ಮಿ ಸಂಬೋತ ಟಿಬೇಟಿಯನ್ ವಿದ್ವಾಂಸ ಹಾಗೂ ಟಿಬೇಟಿಯನ್ ಲಿಪಿಯನ್ನು ಕಂಡುಹಿಡಿದವರು. ಶಾರದಾ ಪೀಠ್ ಯೂನಿವರ್ಸಿಟಿಯ ಸ್ಥಾಪನೆಯ ಸಮಯದ ಬಗ್ಗೆ ತಿಳಿದಿಲ್ಲ. ಇಲ್ಲಿ ಅಧ್ಯಯನ ಮಾಡಿದ ವಿದ್ವಾಂಸರ ದಾಖಲೆಗಳ ಪ್ರಕಾರ ಆದಿಶಂಕರಾಚಾರ್ಯ ಇಲ್ಲಿ ವಿದ್ಯಾರ್ಥಿಯಾಗಿದ್ದರು. ವಿದ್ವೇರಾರ್ಯ ಬರೆದ ದ ಕ್ರಾನಾಲಜಿ ಆಫ್ ಏನ್ಷಿಯಂಟ್ ಇಂಡಿಯಾ ಪುಸ್ತಕದಲ್ಲಿ ಆದಿಶಂಕರಾಚಾರ್ಯ 6ನೇ ಶತಮಾನದಲ್ಲಿ ಇದ್ದರು. ಈ ಟೈಮ್ಲೈನ್ ಭಾರತದ ಕಾಲಾನುಕ್ರಮದ ಇತಿಹಾಸದ ವಿಕೃತ ಡೇಟಿಂಗ್ಗಳಿಗೆ ವಿರುದ್ಧವಾಗಿದೆ. ಈ ಟೈಮ್ಲೈನ್ ಪ್ರಕಾರ ಶಾರದಾ ಪೀಠ್ ಯೂನಿವರ್ಸಿಟಿಯ ಅಸ್ತಿತ್ವದ ಸಾಹಿತ್ಯಿಕ ದಾಖಲೆಗಳು ಕನಿಷ್ಠ 2500 ವರ್ಷಗಳ ಹಿಂದಿನವು. ಆದರೆ ಈ ಕಲಿಕಾ ಕೇಂದ್ರವು ಹಲವಾರು ಸಾವಿರ ವರ್ಷಗಳಷ್ಟು ಹಳೆಯದಾಗಿರಬೇಕು. 51 ಶಕ್ತಿಪೀಠಗಳಲ್ಲಿ ಶಾರದಾ ಪೀಠ್ ಕೂಡ ಒಂದು. ಸತೀದೇವಿಯ ಬಳಗೆ ಈ ಸ್ಥಳದಲ್ಲಿ ಬಿದ್ದು ಭಗವಾನ್ ವಿಷ್ಣು ಸತೀದೇವಿಯ ಮೃತವನ್ನು 51 ತುಂಡುಗಳಾಗಿ ಕತ್ತರಿಸಿ ಬಿಸಾಡಿದನು. 51 ಶಕ್ತಿಪೀಠಗಳಾಗಿ ಉದ್ಭವಿಸಿವೆ. ನಂಬರ್ 5, ನಲಂದಾ ಯೂನಿವರ್ಸಿಟಿ. ಪ್ರಾಚೀನ ಸಾಮ್ರಾಜ್ಯ ಮಗಧದಲ್ಲಿ ನೆಲೆಗೊಂಡಿರುವ ಈ ಪುರಾತನ ಉನ್ನತ ಕಲಿಕಾ ಕೇಂದ್ರವು ಪ್ರಸ್ತುತ ಬಿಹಾರದ ರಾಜಗೃಹದಿಂದ ಉತ್ತರಕ್ಕೆ 7 ಮೈಲಿ ದೂರದಲ್ಲಿದೆ. ಇದು ಅತ್ಯಂತ ಹಳೆಯ ವಿಶ್ವವಿದ್ಯಾಲಯಗಳಲ್ಲಿ ಒಂದಾಗಿದೆ. ಕುಮಾರಗುಪ್ತ I ಚಕ್ರಾದಿತ್ಯ ಎಂದು ಹೆಸರು ಎಂಬ ರಾಜನು ಈ ನಲಂದಾ ಯೂನಿವರ್ಸಿಟಿಯ ಸ್ಥಾಪಕ ಎಂದು ಪರಿಗಣಿಸಲಾಗುತ್ತದೆ. ಈ ಗುಪ್ತಯುಗವು ಕ್ರಿಸ್ತಪೂರ್ವ 335ರಿಂದ ಪ್ರಾರಂಭವಾಯಿತು. ಈ ಕಲಿಕಾ ಕೇಂದ್ರವು ಕ್ರಿಸ್ತಪೂರ್ವ ಕೊನೆಯ ವರ್ಷಗಳಿಂದ ಪ್ರವರ್ಧಮಾನಕ್ಕೆ ಬಂದಿದೆ. ಇದರರ್ಥ ನಲಂದಾ ಯೂನಿವರ್ಸಿಟಿಯು 2000 ವರ್ಷಕ್ಕಿಂತ ಹಳೆಯದಾಗಿದೆ ಹಾಗೂ ಇದು ಕಲಿಕೆಯ ಪ್ರಮುಖ ಸ್ಥಾನವಾಗಿತ್ತು. ಟಿಬೆಟ್, ಚೈನಾ, ಗ್ರೀಸ್ ಹಾಗೂ ಪರ್ಷಿಯನ್ ದೇಶಗಳಿಂದ 1193ರ ಟರ್ಕಿಷ್ ಆಕ್ರಮಣಗಳವರೆಗೂ ವಿದ್ಯಾರ್ಥಿಗಳನ್ನು ಆಕರ್ಷಿಸಿತು. ನಳಂದಾ ಯೂನಿವರ್ಸಿಟಿಯು ಬೌದ್ಧ ಧರ್ಮದ ತತ್ವಗಳನ್ನು ಬೋಧಿಸುವುದರ ಜೊತೆಗೆ ವೇದ ಕಲಿಕೆಯ ಹೆಚ್ಚು ಪ್ರಾಮುಖ್ಯತೆಯನ್ನು ಹಾಗೂ ವೇದ ಕಾಲದ ಗುರುಕುಲ ಪದ್ಧತಿಯನ್ನು ವಿಧಿವಿಧಾನಗಳನ್ನು ಅನುಸರಿಸಿತು. ಗೌತಮ ಬುದ್ಧನ ನೆಚ್ಚಿನ ಶಿಷ್ಯ ಸಾರಿಪುತನ ಜನ್ಮಸ್ಥಳವಾದ ಕಾರಣ ನಳಂದ ಬೌದ್ಧ ಭಿಕ್ಷುಗಳನ್ನು ದೂರದ ಮತ್ತು ಹತ್ತಿರದಿಂದ ಆಕರ್ಷಿಸಿತು. ಇದು ಹಲವಾರು ವಿಹಾರಗಳ ನಿರ್ಮಾಣಕ್ಕೆ ಕಾರಣವಾಯಿತು ಮತ್ತು ಬೌದ್ಧ ಧರ್ಮದ ಮಹಾಯಾನ ಶಾಖೆಯ ಕೇಂದ್ರವಾಗಿ ಪ್ರಾಮುಖ್ಯತೆ ಪಡೆಯಿತು. ನಳಂದ ಯೂನಿವರ್ಸಿಟಿ ಕ್ಯಾಂಪಸ್ನೊಳಗೆ ಕಟ್ಟಡಗಳ ನಿರ್ಮಾಣಕ್ಕಾಗಿ ವಿದೇಶಿ ರಾಜರು ಡೊನೇಷನ್ ನೀಡಿರುವ ಎವಿಡೆನ್ಸ್ಗಳಿವೆ. ಹಾಗೆಯೇ ಈ ಕ್ಯಾಂಪಸ್ನೊಳಗೆ ಇಂಡೋನೇಷ್ಯಾದ ಶೈಲೇಂದ್ರ ರಾಜನು ಒಂದು ರಚನೆಯನ್ನು ನಿರ್ಮಿಸಿದ ಎಂದು ಆರ್ಕಿಯಾಲಜಿಕಲ್ ಎವಿಡೆನ್ಸ್ಗಳಿವೆ. ನಳಂದ ಯೂನಿವರ್ಸಿಟಿಯಲ್ಲಿ ಅಡ್ಮಿಷನ್ ಸಿಗುವುದು ತುಂಬ ಕಠಿಣವಾಗಿತ್ತು. ವಿದ್ಯಾರ್ಥಿಗಳ ಪ್ರವೇಶ ಪರೀಕ್ಷೆಗಳು ಕುಳಿತುಕೊಳ್ಳಬೇಕಾಗಿತ್ತು. ಚೈನೀಸ್ ಟ್ರಾವೆಲರ್, ಬೌದ್ಧ ವಿದ್ವಾಂಸ ಮತ್ತು ಅನುವಾದಕ ಹುಯಿನ್ಸ್ಟ್ಯಾಂಗ್ ಅವರ ಇನ್ಫಾರ್ಮೇಷನ್ ಪ್ರಕಾರ ಎಂಟ್ರನ್ಸ್ ಎಕ್ಸಾಮ್ಗೆ ಹಾಜರಾದ ವಿದ್ಯಾರ್ಥಿಗಳಲ್ಲಿ ಕೇವಲ 20% ಮಾತ್ರ ಯಶಸ್ವಿಯಾಗುತ್ತಿದ್ದರೆಂದು ಅವರ ಪುಸ್ತಕದಲ್ಲಿ ಬರೆದಿದೆ. ಅಡ್ಮಿಷನ್ಸ್ಗೆ ಏಜ್ ಲಿಮಿಟ್ 20 ಇಯರ್ಸ್ ಎಂದು ನಿಗದಿಪಡಿಸಲಾಗಿತ್ತು. ಎಜುಕೇಷನ್ ಫ್ರೀ ಆಫ್ ಕಾಸ್ಟಲ್ಲಿತ್ತು. 3 ಟೀಚಿಂಗ್ಸ್ ಮೆಥಡ್ನ ಫಾಲೋ ಮಾಡ್ತಿದ್ರು. 1 ವರ್ಬಲ್ ಆ್ಯಂಡ್ ಎಕ್ಸ್ಪ್ಲನೇಟರಿ, 2 ಲೆಕ್ಚರರ್ಸ್ ಆ್ಯಂಡ್ ಡಿಬೇಟ್ಸ್, 3 ಡಿಸ್ಕಷನ್. ಪ್ರತಿದಿನ ಸುಮಾರು 100 ಉಪನ್ಯಾಸಗಳು ನೀಡಲಾಗುತ್ತಿತ್ತು ಮತ್ತು ವಿದ್ಯಾರ್ಥಿಗಳು 100% ಅಟೆಂಡೆನ್ಸ್ ಕಡ್ಡಾಯವಾಗಿತ್ತು. ನಳಂದ ಯೂನಿವರ್ಸಿಟಿ ಒಂದು ರೆಸಿಡೆನ್ಷಿಯಲ್ ಕ್ಯಾಂಪಸ್ ಆಗಿತ್ತು. ಈ ಕ್ಯಾಂಪಸ್ನೊಳಗೆ 10 ದೇವಸ್ಥಾನಗಳು, ಕ್ಲಾಸ್ ರೂಮ್ಸ್, ಮೆಡಿಟೇಷನ್ ಹಾಲ್, ಮಾಂಟೆಸರೀಸ್, ಡಾರ್ಮಿಟರೀಸ್ ಮುಂತಾದವು ಇದ್ದವು. ಜೊತೆಗೆ ಉದ್ಯಾನವನಗಳು ಮತ್ತು ಕೆರೆಗಳು ಕಾಲೇಜ್ ಕಾಂಪೌಂಡ್ ಒಳಗೆ ಇದ್ದವು. ಈ ಯೂನಿವರ್ಸಿಟಿಯಲ್ಲಿ 10,000+ ಸ್ಟೂಡೆಂಟ್ಸ್ ಹಾಗೂ 2,000+ ಟೀಚರ್ಸ್ಗೆ ಅಕಾಮಿಡೇಷನ್ ಇತ್ತು. ಯೂನಿವರ್ಸಿಟಿಯಲ್ಲಿ ಮಹಾಯಾನ ಬುದ್ಧಿಸಮ್, ವೇದಾಸ್, ಲಾಜಿಕ್, ಸಂಸ್ಕೃತ್, ಗ್ರಾಮರ್, ಮೆಡಿಸನ್, ಸಂಖ್ಯಾ ಇನ್ನು ಹಲವಾರು ವಿಷಯಗಳನ್ನು ಬೋಧಿಸುತ್ತಿದ್ದರು. ಟಿಬೇಟಿಯನ್ ಶಾಸನಗಳ ಪ್ರಕಾರ ನಳಂದ ಯೂನಿವರ್ಸಿಟಿಯ ಲೈಬ್ರರಿಯು 3 ಫ್ಲೋರ್ ಬಿಲ್ಡಿಂಗಲ್ಲಿತ್ತು. ಕೆಲವೊಂದು ಬಿಲ್ಡಿಂಗ್ಸ್ 9 ಫ್ಲೋರ್ ಇದ್ದು ಅದರಲ್ಲಿ ಸೇಕ್ರೆಡ್ ಮ್ಯಾನುಸ್ಕ್ರಿಪ್ಟ್ಸ್ನ ಪ್ರಿಸರ್ವ್ ಮಾಡುತ್ತಿದ್ದರೆಂದು ಬರೆದಿದೆ. 1193ರಲ್ಲಿ ಬಕ್ತಿಯಾರ್ ಖಿಲ್ಜಿ ಒಬ್ಬ ಟರ್ಕಿಷ್ ಮುಸ್ಲಿಂ ಈ ನಳಂದ ಯೂನಿವರ್ಸಿಟಿಯನ್ನು ಧ್ವಂಸ ಮಾಡಿ ದೋಚಿಕೊಂಡನು.
ಇವನು ಲೈಬ್ರರಿಗೆ ಬೆಂಕಿ ಹಚ್ಚಿ ಆಚಾರ್ಯರನ್ನು ಮತ್ತು ವಿದ್ಯಾರ್ಥಿಗಳನ್ನು ಕೊಂದನು. ಪರ್ಷಿಯನ್ ಹಿಸ್ಟೋರಿಯನ್ ಮಿನ್ಹಾಜ್ ಸಿ ರಾಜ್ ಅವರ ತಹಕತ್-ಇ ನಾಸಿರಿ ಪುಸ್ತಕದಲ್ಲಿ ಈ ಮ್ಯಾನುಸ್ಕ್ರಿಪ್ಟ್ಸ್ ಅನ್ನು ಕೆಲವೊಂದು ತಿಂಗಳಗಟ್ಟಲೆ ಸುಟ್ಟಿದನೆಂದು ಬರೆದಿದೆ. ಸೊ ಈ ಇನ್ಸಿಡೆಂಟಿಂದ ನಳಂದ ಯೂನಿವರ್ಸಿಟಿಯಲ್ಲಿ 1,00,000+ ಮ್ಯಾನುಸ್ಕ್ರಿಪ್ಟ್ಸ್ ಇದ್ದವೆಂದು ಪ್ರೂವ್ ಮಾಡುತ್ತಿದೆ. ಇದೊಂದು ಏನ್ಷಿಯಂಟ್ ನಾಲೆಜ್ಗೆ ದೊಡ್ಡ ಲಾಸ್. ಮುಂದಿನ ಕೆಲವು 100 ವರ್ಷಗಳವರೆಗೆ ರಿಪೇರಿ ಮಾಡಿದ ನಂತರ ಶಿಕ್ಷಣವನ್ನು ನೀಡುವುದು ಸಣ್ಣ ರೀತಿಯಲ್ಲಿ ಮುಂದುವರೆಯಿತು. ನಂಬರ್ 6, ವಲ್ಲಭಿ ಯೂನಿವರ್ಸಿಟಿ. ಈ ಯೂನಿವರ್ಸಿಟಿಯನ್ನು ಮೈತ್ರಿಕಾ ರಾಜವಂಶದ ರಾಜರು ನಳಂದ ಯೂನಿವರ್ಸಿಟಿಯೊಂದಿಗೆ ಈ ವಲ್ಲಭಿ ಯೂನಿವರ್ಸಿಟಿಯನ್ನು ಸ್ಥಾಪಿಸಿದರು. ಮೈತ್ರಿಕಾ ರಾಜರು ಗುಪ್ತರ ಸಾಮಂತ ರಾಜರಾಗಿದ್ದರು. ಇವರ ರಾಜಧಾನಿಯಾದ ವಲ್ಲಭಿ ಸೌರಾಷ್ಟ್ರದ ಗುಜರಾತಿನಲ್ಲಿ ಸ್ಥಾಪಿಸಿದರು. ಈ ಯೂನಿವರ್ಸಿಟಿ ಕನಿಷ್ಠ 2000 ವರ್ಷಗಳ ಹಳೆಯದು ಎಂದು ಪ್ರೂವ್ ಆಗಿದೆ. ಆಲ್ಮೋಸ್ಟ್ ನಳಂದ ಯೂನಿವರ್ಸಿಟಿ ಅಷ್ಟೇ ಹಳೆಯದು. ಈ ಕಲಿಕೆಯ ಕೇಂದ್ರವು 12ನೇ ಶತಮಾನದವರೆಗೆ ಪ್ರವರ್ಧಮಾನಕ್ಕೆ ಬಂದಿತು. ವಲ್ಲಭಿ ಯೂನಿವರ್ಸಿಟಿಯಲ್ಲಿ ಬಹುತೇಕ ವಿಷಯಗಳಾದ ಎಕನಾಮಿಕ್ಸ್, ಲಾ, ಪಾಲಿಟಿಕ್ಸ್, ಮೆಡಿಕಲ್ ಸೈನ್ಸ್, ಬುಕ್ ಕೀಪಿಂಗ್, ಲಿಟರೇಚರ್, ವ್ಯಾಕರಣ ಹಾಗೂ ಹೀನಯಾನ ಬುದ್ಧಿಸಂಗಳ ಬಗ್ಗೆ ಬೋಧಿಸುತ್ತಿದ್ದರು. ಕ್ವಾಲಿಟಿ ಆಫ್ ಎಜುಕೇಷನ್ ಅಮೋಘವಾಗಿತ್ತು. ಈ ಯೂನಿವರ್ಸಿಟಿಯಲ್ಲಿ ಎಲ್ಲ ಆರ್ಯವರ್ತದ ಕಾರ್ನರ್ಸಿಂದಲೂ ಹಾಗೂ ನೇಬರಿಂಗ್ ಕಂಟ್ರೀಸಿಂದಲೂ ವಿದ್ಯಾರ್ಥಿಗಳನ್ನು ಆಕರ್ಷಿಸಿತು. ಈ ಯೂನಿವರ್ಸಿಟಿಯಿಂದ ಡಿಗ್ರಿ ಪಡೆದ ವಿದ್ಯಾರ್ಥಿಗಳನ್ನು ದೇಶದಾದ್ಯಂತ ಉನ್ನತ ಗೌರವದಲ್ಲಿರಿಸಿ ಅವರಿಗೆ ರಾಜನ ಆಸ್ಥಾನದಲ್ಲಿ ಉನ್ನತ ಹುದ್ದೆಗಳನ್ನು ನೀಡುತ್ತಿದ್ದರು. 7ನೇ ಶತಮಾನದ ಚೈನೀಸ್ ಟ್ರಾವೆಲರ್ ಹಾಗೂ ನಳಂದ ಯೂನಿವರ್ಸಿಟಿಯ ಸ್ಟೂಡೆಂಟ್ ಆದ ಇತ್ ಸಿಂಗ್ ಅವರ ಪುಸ್ತಕದಲ್ಲಿ ಇದೊಂದು ಅದ್ಭುತವಾದ ಯೂನಿವರ್ಸಿಟಿ. ಈ ಯೂನಿವರ್ಸಿಟಿನಲ್ಲಿ ರಿಲಿಜಿಯಸ್ ಟಾಲರೆನ್ಸ್ ಹಾಗೂ ಮೆಂಟಲ್ ಫ್ರೀಡಮ್ಗೆ ಹೆಸರಾಗಿದೆ ಎಂದು ಬರೆದರು. ಈ ಯೂನಿವರ್ಸಿಟಿಯು ರಾಜರ ಪ್ರೋತ್ಸಾಹ ಜೊತೆಗೆ ಈ ಪ್ರದೇಶದ ಶ್ರೀಮಂತರ ಪ್ರೋತ್ಸಾಹವನ್ನು ಗಳಿಸಿತು. 8ನೇ ಶತಮಾನದಲ್ಲಿ ಅರಬ್ಬರು ಈ ಯೂನಿವರ್ಸಿಟಿಯನ್ನು ಧ್ವಂಸ ಮಾಡಿದರು. ನಳಂದ ಯೂನಿವರ್ಸಿಟಿಯಂತೆಯೇ ಶಿಕ್ಷಣವನ್ನು ನೀಡುವುದು ಮುಂದಿನ ಕೆಲವು 100 ವರ್ಷಗಳವರೆಗೆ ರಿಪೇರ್ ಮಾಡಿದ ನಂತರ ಸಣ್ಣ ರೀತಿಯಲ್ಲಿ ಮುಂದುವರೆಯಿತು. ನಂಬರ್ 7, ಪುಷ್ಪಗಿರಿ ಯೂನಿವರ್ಸಿಟಿ. ಈ ಕಲಿಕೆಯ ಕೇಂದ್ರವು ಪ್ರಸ್ತುತ ಒಡಿಸ್ಸಾ ರಾಜ್ಯದ ಕಟಕ್ ಮತ್ತು ಜೈಪುರ್ ಜಿಲ್ಲೆಗಳ ಪ್ರಾಚೀನ ಕಳಿಂಗದಲ್ಲಿದೆ. ಇದರ ಸ್ಥಾಪನೆಯು ಕ್ರಿಸ್ತಪೂರ್ವ ಕೊನೆಯ ಶತಮಾನದಲ್ಲಾಯಿತು. ನಳಂದ ಯೂನಿವರ್ಸಿಟಿಗಿಂತಲೂ ಈ ಪುಷ್ಪಗಿರಿ ಯೂನಿವರ್ಸಿಟಿ ತುಂಬ ಹಳೆಯದು. ಅಶೋಕ್ ಸಾಮ್ರಾಟ್ ಇದನ್ನು ಸ್ಥಾಪಿಸಿದನೆಂದು ಹೇಳಲಾಗಿದೆ. ಈ ಯೂನಿವರ್ಸಿಟಿಯ ಕ್ಯಾಂಪಸ್ ಪಕ್ಕದ 3 ಬೆಟ್ಟಗಳಾದ ಲಲಿತ್ಗಿರಿ, ರತ್ನಗಿರಿ ಮತ್ತು ಉದಯಗಿರಿಗಳಲ್ಲಿ ಹರಡಿತು. ಈ ಲರ್ನಿಂಗ್ ಸೆಂಟರ್ ಹಲವಾರು ವಿಭಿನ್ನ ವಿಷಯಗಳನ್ನು ಕಲಿಸಿತು ಮತ್ತು ಪ್ರಪಂಚದಾದ್ಯಂತ ವಿದ್ಯಾರ್ಥಿಗಳನ್ನು ಆಕರ್ಷಿಸಿತು. ಪುಷ್ಪಗಿರಿ ಯೂನಿವರ್ಸಿಟಿ ಚೈನೀಸ್ ಟ್ರಾವೆಲ್ ಆದ ಝುಯಾಂಗ್ ಝ್ಯಾಂಗ್ ಅವರ ಬರಹಗಳಲ್ಲಿ ಉಲ್ಲೇಖನವನ್ನು ಕಂಡುಕೊಂಡಿದೆ. ಇವರು 7ನೇ ಶತಮಾನದಲ್ಲಿ ಭಾರತಕ್ಕೆ ಭೇಟಿ ನೀಡಿದರು. ಈ ಯೂನಿವರ್ಸಿಟಿಯು ಹಾಗೂ ಗುರುಕುಲಗಳು ಸ್ಥಳೀಯ ರಾಜರಷ್ಟೇ ಅಲ್ಲ, ರಾಜರ ಜೊತೆಗೆ ದೂರದ ಸ್ಥಳಗಳಿಂದ ಶ್ರೀಮಂತರ ಪ್ರೋತ್ಸಾಹವನ್ನು ಗಳಿಸಿತು. 3ನೇ ಶತಮಾನದ ಶಿಲಾಶಾಸನದಲ್ಲಿ ಆಂಧ್ರದ ಇಕ್ಷ್ವಾಕು ರಾಜ ವಿರೂಪಾಕ್ಷದತ್ತ ಈ ಯೂನಿವರ್ಸಿಟಿಯಲ್ಲಿ ಒಂದು ಕಲ್ಲಿನ ಮಂಟಪ ಸ್ಥಾಪಿಸಲು ಡೊನೇಷನ್ಸ್ ನೀಡಿದನೆಂದು ಉಲ್ಲೇಖಿಸಲಾಗಿದೆ. ಗಾಂಧಾರದ 9ನೇ ಶತಮಾನದ ಬೌದ್ಧ ಸನ್ಯಾಸಿ ಪ್ರಜ್ಞಾ ಕೂಡ ಈ ಯೂನಿವರ್ಸಿಟಿಯಲ್ಲಿ ಸ್ವಲ್ಪ ಕಾಲ ಸಮಯ ಕಳೆದನೆಂದು ಹೇಳಲಾಗಿದೆ. ಮುಸ್ಲಿಮರ ಆಕ್ರಮಣದಿಂದ ಪ್ರೋತ್ಸಾಹದ ಕೊರತೆಯಿಂದ ಈ ಪ್ರಮುಖ ಕಲಿಕಾ ಕೇಂದ್ರವು ನಾಶನಕ್ಕೆ ಕಾರಣವಾಯಿತು. ನಂಬರ್ 8, ಓದಂತಪುರಿ ಯೂನಿವರ್ಸಿಟಿ. ಈ ಯೂನಿವರ್ಸಿಟಿಯನ್ನು ಓದಂತಪುರಿಯಲ್ಲಿ ಸ್ಥಾಪಿಸಲಾಯಿತು. ಇದನ್ನು ಬಿಹಾರ್ನಲ್ಲಿ ಉದ್ದಾಪುರ ಎಂದು ಕರೆಯಲಾಗುತ್ತದೆ. 7ನೇ ಶತಮಾನದ ಆರಂಭದಲ್ಲಿ ಪಾಲ ರಾಜ ಗೋಪಾಲ ಇದನ್ನು ಮಗಧ ಎಂದು ಕರೆಯುತ್ತಿದ್ದರು. ವೇದ್ವೇರ್ ಆಚಾರ್ಯ ಬರೆದ ದ ಕ್ರೊನಾಲಜಿ ಆಫ್ ಏನ್ಷಿಯಂಟ್ ಇಂಡಿಯಾ ಪುಸ್ತಕದಲ್ಲಿ ಗೋಪಾಲ ರಾಜ ಚೆಂಡೈಲ ರಾಜನ ಮೇಲೆ ಗೆಲುವನ್ನು ಸಾಧಿಸಿದನೆಂದು 618-19ರಲ್ಲಿ ಬರೆದ ಶಿಲಾಶಾಸನದಲ್ಲಿ. ಈ ಓದಂತಪುರಿ ಯೂನಿವರ್ಸಿಟಿಯು ದೂರದಿಂದ ಮತ್ತು ಹತ್ತಿರದಿಂದ ವಿದ್ಯಾರ್ಥಿಗಳನ್ನು ಆಕರ್ಷಿಸಿತು. ಆದರೆ ನಳಂದ ಅಥವಾ ವಿಕ್ರಮಶೀಲ ಅಂತ ಹೆಚ್ಚು ಖ್ಯಾತಿಯನ್ನು ಗಳಿಸಲು ಸಾಧ್ಯವಾಗಿಲ್ಲ. ಟಿಬೇಟಿಯನ್ ಸೋರ್ಸಸ್ ಪ್ರಕಾರ ಈ ಲರ್ನಿಂಗ್ ಸೆಂಟರಲ್ಲಿ ಕೆಲವೊಂದು ಸಮಯದಲ್ಲಿ ಸುಮಾರು 12,000 ವಿದ್ಯಾರ್ಥಿಗಳಿಗೆ ಅವಕಾಶ ಕಲ್ಪಿಸಿತು ಎಂದು ಬರೆದಿದೆ. ವೇದ ಗ್ರಂಥಗಳಿಂದ ಹಿಡಿದು ಬೌದ್ಧ ಧರ್ಮದಗಳವರೆಗೆ ವಿಷಯಗಳನ್ನು ಬೋಧಿಸುತ್ತಿದ್ದರು ಹಾಗೂ ಆಚಾರ್ಯ ಶ್ರೀಗಂಗಾ ಈ ಯೂನಿವರ್ಸಿಟಿಯ ಸ್ಟೂಡೆಂಟ್ ಆಗಿದ್ದರು. ನಂಬರ್ 9, ವಿಕ್ರಮಶೀಲ ಯೂನಿವರ್ಸಿಟಿ. ಈ ಲರ್ನಿಂಗ್ ಸೆಂಟರ್ ಬಿಹಾರದ ಬಾಗಲ್ಪುರದ ಪೂರ್ವಕ್ಕೆ 50 ಕಿಲೋಮೀಟರ್ ದೂರದಲ್ಲಿದೆ. 7ನೇ ಶತಮಾನದ ನಂತರ ಪಾಲ ರಾಜ ಧರ್ಮಪಾಲ ಅವರು ಸ್ಥಾಪಿಸಿದರು. ಧರ್ಮಪಾಲನು ಗೋಪಾಲನ ಮಗ. ಈ ಓದಂತಪುರ್ ಯೂನಿವರ್ಸಿಟಿಯನ್ನು ಸ್ಥಾಪಿಸಿದ ರಾಜಗೋಪಾಲನ ಮಗನೇ ಇವನು. ಬೆಂಗಾಲ್ ಹಾಗೂ ಬಿಹಾರದ ಪಾಲ ರೂಲರ್ ಶಿಕ್ಷಣಕ್ಕೆ ಹೆಚ್ಚಿನ ಪ್ರಾಮುಖ್ಯತೆಯನ್ನು ನೀಡಿದ್ದಾರೆಂದು ಇದು ಪ್ರೂವ್ ಮಾಡುತ್ತದೆ. ವಿಕ್ರಮಶೀಲ ಯೂನಿವರ್ಸಿಟಿ ಇಂಡಿಯಾ ಹಾಗೂ ಫಾರಿನ್ ಕಂಟ್ರೀಸಿಂದ ವಿದ್ಯಾರ್ಥಿಗಳನ್ನು ಆಕರ್ಷಿಸಿತು. 100ಕ್ಕೂ ಹೆಚ್ಚು ಟೀಚರ್ಸ್ ಇಲ್ಲಿ 1000ಕ್ಕೂ ಹೆಚ್ಚು ವಿದ್ಯಾರ್ಥಿಗಳಿಗೆ ಬೋಧಿಸುತ್ತಿದ್ದರು. ಎಲ್ಲ ಯೂನಿವರ್ಸಿಟಿಗಳಂತೆ ಈ ಲರ್ನಿಂಗ್ ಸೆಂಟರ್ ಅಲ್ಲಿಯೂ ಹಲವಾರು ದೇವಾಲಯಗಳನ್ನು ಹೊಂದಿದ್ದವು. ಸುಮಾರು 108 ವಿದ್ವಾಂಸರನ್ನು ವಿವಿಧ ದೇವಾಲಯಗಳ ಇನ್ಚಾರ್ಜ್ ಆಗಿ ಅಪಾಯಿಂಟ್ ಮಾಡುತ್ತಿದ್ದರು.
ದೇವಾಲಯಗಳು ಮತ್ತು ಲರ್ನಿಂಗ್ ಸೆಂಟರ್ನ ಮೇಂಟೆನೆನ್ಸ್ಗಾಗಿ 6 ಹೆಚ್ಚಿನ ಆಚಾರ್ಯರನ್ನು ಅಪಾಯಿಂಟ್ ಮಾಡುತ್ತಿದ್ದರು. ಕುಲಪತಿ ಅಥವಾ ಮಹಾಸ್ಥಾನವೀರ ಎಂದು ಹೈಯರ್ ಅಥಾರಿಟಿ ಆಫ್ ಯೂನಿವರ್ಸಿಟಿಯನ್ನು ಅಪಾಯಿಂಟ್ ಮಾಡುತ್ತಿದ್ದರು. ಈ ಲರ್ನಿಂಗ್ ಸೆಂಟರ್ ಮಧ್ಯದಲ್ಲಿ 6 ದೊಡ್ಡ ಬಿಲ್ಡಿಂಗ್ಸ್ ಇದ್ದವು. ಈ ಕಾಲೇಜ್ ಬಿಲ್ಡಿಂಗ್ಸ್ ಅನ್ನು ವಿಜ್ಞಾನ ಭವನ ಎಂದು ಕರೆಯಲಾಯಿತು. ಈ ಎಲ್ಲ ಬಿಲ್ಡಿಂಗ್ಸ್ 6 ಮೇನ್ ಗೇಟ್ಸ್ಗೆ ಕನೆಕ್ಟ್ ಆಗಿದ್ದವು. ಮೇನ್ ಗೇಟ್ ಎಂಟ್ರೆನ್ಸ್ ಅಲ್ಲಿ ದ್ವಾರ ಪಂಡಿತ್ ಅನ್ನು ಅಪಾಯಿಂಟ್ ಮಾಡುತ್ತಿದ್ದರು. ಅಡ್ಮಿಷನ್ಸ್ಗಾಗಿ ಬರುವ ಕ್ಯಾಂಡಿಡೇಟ್ಸ್ ಅನ್ನು ಎಕ್ಸಾಮಿನ್ ಮಾಡುವುದು ಇವರ ಡ್ಯೂಟಿ. ಈ ಯೂನಿವರ್ಸಿಟಿಯಲ್ಲಿ ಲಾಜಿಕ್, ಫಿಲಾಸಫಿ, ವ್ಯಾಕರಣ, ತಂತ್ರಶಾಸ್ತ್ರ, ಕರ್ಮಕಾಂಡ ಇನ್ನೂ ಹೆಚ್ಚಿನ ವಿಷಯಗಳನ್ನು ಕಲಿಸುತ್ತಿದ್ದರು. ಇದರ ಜೊತೆಗೆ ತಂತ್ರಶಾಸ್ತ್ರ ಎಂಬುದು ಮೇನ್ ಸಬ್ಜೆಕ್ಟ್ ಆಗಿದ್ದು ತುಂಬ ವಿದ್ಯಾರ್ಥಿಗಳನ್ನು ಇದು ಅಟ್ರಾಕ್ಟ್ ಮಾಡುತ್ತಿತ್ತು. ಶರ್ಮ ಸಂಪ್ರದಾಯದ ಅತಿಸಾದ್ ದೀಪಾಂಕಾರ ಈ ಯೂನಿವರ್ಸಿಟಿಯ ಒಬ್ಬ ಹಳೆಯ ಸ್ಟೂಡೆಂಟ್ ಆಗಿದ್ದ. ನಳಂದ ಯೂನಿವರ್ಸಿಟಿಯನ್ನು ನಾಶಪಡಿಸಿದ ಬಕ್ತಿಯಾರ್ ಖಿಲ್ಜಿ ಕ್ರಿಸ್ತಪೂರ್ವ 1203ರಲ್ಲಿ ವಿಕ್ರಮಶೀಲ ಯೂನಿವರ್ಸಿಟಿಯನ್ನು ನಾಶಪಡಿಸಿದ್ದಾನೆ. ನಳಂದ ಯೂನಿವರ್ಸಿಟಿಯಂತೆ ಈ ಯೂನಿವರ್ಸಿಟಿಯಲ್ಲಿಯೂ ಸಹ ಸನ್ಯಾಸಿಗಳನ್ನು ಮತ್ತು ವಿದ್ಯಾರ್ಥಿಗಳನ್ನು ಕೊಂದನು. ನಂಬರ್ 10 ಸೋಮಪುರ ಯೂನಿವರ್ಸಿಟಿ. ಪಾಲರಾಜ ಧರ್ಮಪಾಲನು 7ನೇ ಶತಮಾನದ ಕೊನೆಯಲ್ಲಿ ಸೋಮಪುರ ಯೂನಿವರ್ಸಿಟಿಯನ್ನು ಸ್ಥಾಪಿಸಿದನು. ಈ ಯೂನಿವರ್ಸಿಟಿಯು ನಳಂದ ಯೂನಿವರ್ಸಿಟಿಗಿಂತ ದೊಡ್ಡದಾಗಿದೆ. ಈ ಲರ್ನಿಂಗ್ ಸೆಂಟರ್ನಲ್ಲಿ ಹಿಂದೂಯಿಸಂ, ಬುದ್ಧಿಸಂ ಮತ್ತು ಜೈನಿಸಂ ಧರ್ಮಗಳಿಗೆ ಸಂಬಂಧಿಸಿದ ಹಲವಾರು ವಿಷಯಗಳನ್ನು ಬೋಧಿಸುತ್ತಿದ್ದರು. ಈ 3 ಧರ್ಮಗಳ ಸಂಪ್ರದಾಯಗಳ ಪ್ರಭಾವವು ಯೂನಿವರ್ಸಿಟಿಯ ಹೊರಗಿನ ಗೋಡೆಗಳ ಅಲಂಕಾರಿಕ ಟೆರೆಕೋಟಾ ಕೆತ್ತನೆಗಳಲ್ಲಿ ಇನ್ನೂ ಗೋಚರಿಸುತ್ತದೆ. ಈ ಲರ್ನಿಂಗ್ ಸೆಂಟರ್ನಲ್ಲಿ ದೇಶದಾದ್ಯಂತ ಮತ್ತು ಅದಕ್ಕಿಂತ ಹೆಚ್ಚಿನ ವಿದ್ಯಾರ್ಥಿಗಳು ಅಧ್ಯಯನ ಮಾಡಲು ಬರುತ್ತಿದ್ದರು. ಸೋಮಪುರ ವಿಶ್ವವಿದ್ಯಾಲಯವು 12ನೇ ಶತಮಾನದವರೆಗೂ 400 ವರ್ಷಗಳಿಗೂ ಹೆಚ್ಚಿನ ಕಾಲ ಪ್ರವರ್ಧಮಾನಕ್ಕೆ ಬಂದಿತು. ನಂತರ ಮುಸ್ಲಿಂ ಲೂಟಿಗಾರರ ದಾಳಿಯಿಂದ ಮತ್ತು ನಿರ್ವಹಣೆ ಕೊರತೆಯಿಂದ ಈ ಪ್ರಮುಖ ಲರ್ನಿಂಗ್ ಯೂನಿವರ್ಸಿಟಿಯು ಧ್ವಂಸಕ್ಕೆ ಕಾರಣವಾಯಿತು. ನಂಬರ್ 11 ಬಿಕ್ರಂಪುರ್ ಯೂನಿವರ್ಸಿಟಿ. ಧರ್ಮಪಾಲ 7ನೇ ಶತಮಾನದ ಕೊನೆಯಲ್ಲಿ ಮುನ್ಸಿಗಂಜ್, ಬೆಂಗಾಲ್ನಲ್ಲಿ ಬಿಕ್ರಂಪುರ್ ಯೂನಿವರ್ಸಿಟಿಯನ್ನು ಸ್ಥಾಪಿಸಿದರು. ಪ್ರೆಸೆಂಟ್ಲಿ ಬಾಂಗ್ಲಾದೇಶಲ್ಲಿದೆ. 2013ರಲ್ಲಿ ನಡೆದ ಎಕ್ಸ್ಕವೇಷನ್ನಲ್ಲಿ ಈ ಲರ್ನಿಂಗ್ ಸೆಂಟರ್ ಆವಿಷ್ಕಾರಕ್ಕೆ ಕಾರಣವಾಯಿತು. ಬಿಕ್ರಂಪುರ್ ಯೂನಿವರ್ಸಿಟಿಯು ಚೈನಾ, ಟಿಬೆಟ್, ನೇಪಾಲ್ ಹಾಗೂ ಥೈಲ್ಯಾಂಡ್ವರೆಗೆ ದೇಶ ಮತ್ತು ವಿಶ್ವದಾದ್ಯಂತ ವಿದ್ಯಾರ್ಥಿಗಳನ್ನು ಆಕರ್ಷಿಸಿತು. ಈ ಲರ್ನಿಂಗ್ ಸೆಂಟರ್ನಲ್ಲಿ ಬಹುತೇಕ ವಿಷಯಗಳನ್ನು ಬೋಧಿಸುತ್ತಿದ್ದರು. ಅದರಲ್ಲೂ ಬುದ್ಧಿಸಂ ಎಜುಕೇಷನ್ಗೆ ತುಂಬ ಇಂಪಾರ್ಟೆನ್ಸ್ ಕೊಡುತ್ತಿದ್ದರು. 11ನೇ ಶತಮಾನದಲ್ಲಿ ಈ ಯೂನಿವರ್ಸಿಟಿಯ ಸ್ಥಳೀಯ ಮತ್ತು ವಿದೇಶಿಯರನ್ನು ಸುಮಾರು 8,000 ವಿದ್ಯಾರ್ಥಿಗಳನ್ನು ಆಕರ್ಷಿಸಿತು. ನಂಬರ್ 12 ಮೊರೆನಾ ಗೋಲ್ಡನ್ ಟ್ರಯಾಂಗಲ್ ಯೂನಿವರ್ಸಿಟಿ. ಮಧ್ಯಪ್ರದೇಶದ ಚಂಬಲ್ ವಿಭಾಗದಲ್ಲಿರುವ ಈ ಮೊರೆನಾ 8ನೇ ಶತಮಾನದಲ್ಲಿ ಈ ಯೂನಿವರ್ಸಿಟಿಯು ಶಿಕ್ಷಣದ ಕೇಂದ್ರವಾಗಿತ್ತು. ಮಿಠಾವಳಿಯ ಚೌನಸ್ಥ ಯೋಗಿನಿ ದೇವಸ್ಥಾನದಲ್ಲಿ ಕಂಡುಬರುವ ಒಂದು ಶಾಸನದಲ್ಲಿ ಮಿಠಾವಳಿ, ಪದಾವಳಿ ಮತ್ತು ಬತೇಶ್ವರ ದೇವಾಲಯಗಳು ಈ ಮಧ್ಯದಲ್ಲಿ ಗೋಲ್ಡನ್ ಟ್ರಯಾಂಗಲ್ ಯೂನಿವರ್ಸಿಟಿ ಇದೆ ಎಂದು ಉಲ್ಲೇಖಿಸಲಾಗಿದೆ. ಈ 3 ಪ್ರದೇಶಗಳಿನ ದೇವಾಲಯವು 8ರಿಂದ 12ನೇ ಶತಮಾನದಷ್ಟು ಹಿಂದಿನದು. ಈ ದೇವಾಲಯಗಳನ್ನು ಗುಜಾರ್ ಪ್ರತಿಹಾರ ನಿರ್ಮಿಸಿದರು ಎಂದು ನಂತರ ಕಚ್ಚಾಘಟ್ ಅರಸರು ವಿಸ್ತರಿಸಿದರು ಮತ್ತು ರಿನೋವೇಟ್ ಮಾಡಿದರು. ಈ ಪದಾವಳಿ ದೇವಾಲಯವನ್ನು ನಂತರ ಗೋಹಾದ್ನ ರೂಲರ್ ಆದ ರಾಣಾ ಜಾತ್ ರಿನೋವೇಟ್ ಮಾಡಿದರು. ಮೊರೆನಾದಲ್ಲಿ ಈ 3 ಸ್ಥಳಗಳನ್ನು ವಿಭಿನ್ನ ವಿಷಯಗಳಿಗಾಗಿ ಲರ್ನಿಂಗ್ ಸೆಂಟರ್ ಆಗಿ ಉಪಯೋಗಿಸಿದವು. ಚೌನಸ್ಥ ಯೋಗಿನಿ ದೇವಸ್ಥಾನದಲ್ಲಿ ಅಸ್ಟ್ರಾಲಜಿ ಮತ್ತು ಮ್ಯಾಥಮೆಟಿಕ್ಸ್ ಅನ್ನು ಬೋಧಿಸುತ್ತಿದ್ದರು. ಶಿಕ್ಷಕರು ಕೆಲವು ಲೆಕ್ಕಾಚಾರಗಳಿಗಾಗಿ ಸೂರ್ಯನ ಕಿರಣಗಳು ಹಾಗೂ ನೆರಳುಗಳ ಮೇಲೆ ಡಿಪೆಂಡ್ ಆಗುತ್ತಿದ್ದರು. ಬತೇಶ್ವರ ದೇವಾಲಯವು ಈ ಗೋಲ್ಡನ್ ಯೂನಿವರ್ಸಿಟಿಯ ಸೆಂಟರ್ ಆಫ್ ನ್ಯೂಕ್ಲಿಯಸ್ ಆಗಿದ್ದವು. ದೇವಾಲಯಗಳ ಶಿಲಾಶಾಸನದಲ್ಲಿ ಪರಿಣಿತಿ ಹೊಂದಿರುವ ಬೆರ್ಲಿನ್ ಇಂಡಿಪೆಂಡೆಂಟ್ ಆ್ಯಂಡ್ ರಿಸರ್ಚ್ ಗೈಡ್ ಮ್ಯಾವಿಸನ್ ಈ ಬತೇಶ್ವರ ದೇವಾಲಯದ ತಾಣವು ಒಂದು ಕಾಲದಲ್ಲಿ ದೇವಾಲಯಕ್ಕೆ ಸಂಬಂಧಿಸಿದ ಕಲೆ ಮತ್ತು ಕಲಾವಿದರ ಕೇಂದ್ರವಾಗಿತ್ತು ಎಂದು ಸೂಚಿಸುತ್ತದೆ. ವಿಭಿನ್ನ ದೇವಾಲಯ ಕಟ್ಟಡ ಶೈಲಿಗಳ ಸ್ಮಾರಕಗಳು ಚಿತ್ರಿಸುವ ಹೆಚ್ಚಿನ ದೇವಾಲಯಗಳು ಕಲಾವಿದ ಮತ್ತು ವಿದ್ಯಾರ್ಥಿಗಳನ್ನು ಬೆಸೆಯುವ ಮತ್ತು ವಿವಿಧ ಕಟ್ಟಡ ಕಲ್ಪನೆಗಳನ್ನು ಪ್ರಯೋಗಿಸುವ ಎಂದು ಸೂಚಿಸುತ್ತಿದೆ. ಗಾರಿ ಪದಾವಳಿ ಕಾಂಪ್ಲೆಕ್ಸ್ ತುಂಬ ದೊಡ್ಡದಾಗಿದ್ದು ಇದೊಂದು ಸ್ಟೂಡೆಂಟ್ಸ್ ಆ್ಯಂಡ್ ಟೀಚರ್ಸ್ಗಳ ಅಕಾಮಿಡೇಷನ್ ಆಗಿರಬಹುದೆಂದು ಹೇಳಲಾಗಿದೆ. ನಂಬರ್ 13 ಕಾಂತಲೂರು ಸಾಲಾ ಯೂನಿವರ್ಸಿಟಿ. ಸೌತ್ ಇಂಡಿಯಾದಲ್ಲಿ ಇನ್ನೂ ಎಕ್ಸ್ಕವೇಷನ್ ದೊಡ್ಡ ಪ್ರಮಾಣದಲ್ಲಿ ನಡೆಯಬೇಕಾಗಿದೆ. ತಮಿಳುನಾಡಿನ ಕೆಲಾಡಿಯ ಆರ್ಕಿಯಾಲಜಿಕಲ್ ಸರ್ವೆ ಅವರು ಸುಮಾರು 2500ರಿಂದ 3000 ವರ್ಷಗಳ ಹಿಂದಿನ ಹೊಸ ಸಿವಿಲೈಸೇಷನ್ ಅಸ್ತಿತ್ವಕ್ಕೆ ಬಂದಿದೆ ಎಂದು ಹೇಳಲಾಗಿದೆ. ಎಕ್ಸ್ಕವೇಷನ್ ನಡೆದ ನಂತರ ತುಂಬ ಹೊಸ ವಿಷಯಗಳು ಬೆಳಕಿಗೆ ಬರಲಿವೆ. ಸುತ್ತಮುತ್ತಲಿನ ವಿಶ್ವವಿದ್ಯಾಲಯ ಇರುವ ವಿಷಯವೂ ತಿಳಿದು ಬಂದಿದೆ. ಕೇರಳದ ತಿರುವನಾಥಪುರಂನಲ್ಲಿರುವ ವ್ಯಾಲಿಯಾಸಲ್ ಕಾಂತಲೂರು ಸಾಲಾಗೆ ನೆಲೆಯಾಗಿದೆ. ಭಾರತದ ಅತ್ಯಂತ ಪ್ರಸಿದ್ಧ ಯೂನಿವರ್ಸಿಟಿಗಳಲ್ಲಿ ಒಂದಾಗಿದೆ. ಇದು 4ರಿಂದ 12ನೇ ಶತಮಾನಕ್ಕೆ ಹಿಂದಿನದು. ಇದು ಗ್ರೂಪ್ ಆಫ್ ಟೆಂಪಲ್ಸ್ ಪ್ರೆಮೇಸಲ್ಲಿ ಲೊಕೇಟ್ ಆಗಿದೆ. ಕಾಂತಲೂರು ಸಾಲಾ ಯೂನಿವರ್ಸಿಟಿಯು ನಾಸ್ತಿಕತೆಯ ಸೇರಿದಂತೆ 64 ವಿಷಯಗಳನ್ನು ಬೋಧಿಸುತ್ತಿದ್ದರು. ಈ ದೇವಾಲಯದ ಯೂನಿವರ್ಸಿಟಿಯಲ್ಲಿ ಅಧ್ಯಯನ ಮಾಡಲು ವಿದೇಶಿ ಮತ್ತು ಶ್ರೀಲಂಕಾ ಸೇರಿದಂತೆ ವಿದ್ಯಾರ್ಥಿಗಳು ಬರುತ್ತಿದ್ದರು. ಎನ್ನಿಟ್ಟಂ ಕಾಂತಲೂರು ಎ ಡಾಕ್ಯುಮೆಂಟರಿ ಬೈ ಕಿಶೋರ್ ಕಳಾನಾ ಆನ್ ಕಾಂತಲೂರು ಸಾಲಾ ಯೂನಿವರ್ಸಿಟಿ.
ಈ ಡಾಕ್ಯುಮೆಂಟರಿಯಲ್ಲಿ ಈ ಪ್ರದೇಶದ ಹಿಂದಿನ ದಿನಗಳ ಶೈಕ್ಷಣಿಕ ವ್ಯವಸ್ಥೆಯ ಬಗ್ಗೆ ಒಳಗೊಂಡಿದೆ. ಈ ವಿಶ್ವವಿದ್ಯಾಲಯವನ್ನು ದಕ್ಷಿಣ ಭಾರತದ ನಳಂದ ಯೂನಿವರ್ಸಿಟಿ ಎಂದು ಕರೆಯುತ್ತಿದ್ದರು. ಈ ಡಾಕ್ಯುಮೆಂಟರಿ ಆರ್ಕಿಯಾಲಜಿಕಲ್ ಆ್ಯಂಡ್ ಲಿಟರೇಚರ್ ಆಧಾರಿತ ಮೇಲೆ ಮಾಡಲಾಗಿದೆ. ಈ ಡಾಕ್ಯುಮೆಂಟರಿ ಪ್ರಕಾರ ಈ ಯೂನಿವರ್ಸಿಟಿಯಲ್ಲಿ ವಿದ್ಯಾರ್ಥಿಗಳಿಗೆ ಯುದ್ಧ ಕೌಶಲ್ಯಗಳನ್ನು ತರಬೇತಿ ಕೊಡಲಾಗಿದೆ ಎಂದು ಹೇಳುತ್ತದೆ. ಈ ಯೂನಿವರ್ಸಿಟಿಯು ಕಟ್ಟುನಿಟ್ಟಾದ ಶೈಕ್ಷಣಿಕ ಮತ್ತು ಶಿಸ್ತಿನ ಸಂಹಿತೆಯನ್ನು ಅನುಕರಿಸಲು ಮತ್ತು ಕ್ಯಾಂಪಸ್ನಲ್ಲಿ ಕಾರ್ಪೊರಲ್ ಪನಿಷ್ಮೆಂಟ್ಸ್ ಮತ್ತು ಜಗಳಗಳನ್ನು ನಿಷೇಧಿಸಲು ಹೆಸರುವಾಸಿಯಾಗಿತ್ತು. ಕೋಡ್ ಆ್ಯಂಡ್ ರೂಲ್ಸ್ನ ಬ್ರೇಕ್ ಮಾಡಿದವರಿಗೆ ಫೈನ್ ಹಾಕುತ್ತಿದ್ದರು. ನಂಬರ್ 14 ಜಗದ್ದಾಳ ಯೂನಿವರ್ಸಿಟಿ. ಪಾಲ ರಾಜ ರಾಮಪಾಲ ಈ ಜಗದ್ದಾಳ ಯೂನಿವರ್ಸಿಟಿಯನ್ನು 11ನೇ ಶತಮಾನದಲ್ಲಿ ನಾರ್ತ್ ಬೆಂಗಾಲ್ನಲ್ಲಿ ವರೇಂದ್ರ ಈಗಿನ ಬಾಂಗ್ಲಾದೇಶ ಸ್ಥಳದಲ್ಲಿ ಸ್ಥಾಪಿಸಿದರು. ಟಿಬೇಟಿಯನ್ ಸೋರ್ಸಸ್ ಪ್ರಕಾರ ಜಗದ್ದಾಳ ಯೂನಿವರ್ಸಿಟಿಯು ಒಳಗೊಂಡಂತೆ ನಳಂದ, ಓದಂತಪುರಿ, ವಿಕ್ರಮಶೀಲ ಮತ್ತು ಸೋಮಪುರ ಈ 5 ಶ್ರೇಷ್ಠ ಪ್ರಾಚೀನ ವಿಶ್ವವಿದ್ಯಾಲಯಗಳನ್ನು ಉಲ್ಲೇಖಿಸಿವೆ. ಇದೇ ಟಿಬೇಟಿಯನ್ ಸೋರ್ಸಸ್ ಪ್ರಕಾರ ಈ 5 ಯೂನಿವರ್ಸಿಟಿಗಳು ರಾಜ್ಯ ಆಡಳಿತದಲ್ಲಿ ಒಂದು ನೆಟ್ವರ್ಕ್ ಅನ್ನು ರಚಿಸಿ ಪರಸ್ಪರ ಸಂಬಂಧ ಹೊಂದಿದ್ದವೆಂದು ತಿಳಿದು ಬಂದಿದೆ. ಈ ಯೂನಿವರ್ಸಿಟಿಯವರು ಸಂಸ್ಕೃತ ಸೇರಿದಂತೆ ಹಲವಾರು ವಿಷಯಗಳನ್ನು ಕಲಿಸಿದರು. ಇತರ ಇಂಟರ್ಲಿಂಕ್ ಯೂನಿವರ್ಸಿಟಿಗಳಲ್ಲಿ ಕಲಿಸಿದಂತೆ ಇಲ್ಲಿ ಕಲಿಸುವ ಸ್ಪೆಷಲ್ ಸಬ್ಜೆಕ್ಟ್ ಏನೆಂದರೆ ವಜ್ರಾಯಣ ಬುದ್ಧಿಸಂ. ಸಂಸ್ಕೃತ ಶ್ಲೋಕಗಳ ಆರಂಭಿಕ ದಿನಾಂಕದ ಸಂಕಲನಗಳಲ್ಲಿ ಒಂದಾದ ಸುಹಸಿತಿ ತರಂತಕೋಶ ಈ ಯೂನಿವರ್ಸಿಟಿಯಲ್ಲಿ ಬೌದ್ಧ ವಿದ್ವಾಂಸ ಮತ್ತು ಅವನ ಸಂಕಲನ ಶಾಸ್ತ್ರಜ್ಞರಿಂದ ಅನುಸರಿಸುತ್ತಿದ್ದರೆಂದು ನಂಬಲಾಗಿದೆ. ಈ ಯೂನಿವರ್ಸಿಟಿಯಲ್ಲಿ ಹೆಚ್ಚಿನ ಸಂಖ್ಯೆಯ ಟಿಬೇಟಿಯನ್ ಪವಿತ್ರ ಗ್ರಂಥಗಳನ್ನು ರಚಿಸಲಾಗಿದೆ ಅಥವಾ ನಕಲಿಸಲಾಗಿದೆ. ಸುಮಾರು 1207ರಲ್ಲಿ ಮುಸ್ಲಿಮರು ಲೂಟಿ ಮಾಡಿ ಅದನ್ನು ನಾಶಪಡಿಸುವವರೆಗೂ ಈ ಯೂನಿವರ್ಸಿಟಿಯು ಸ್ವಲ್ಪ ಹೆಚ್ಚಿನ ಕಾಲವೇ ಅಭಿವೃದ್ಧಿಯಲ್ಲಿ ಹೊಂದಿತ್ತು. ನಂಬರ್ 15 ನೈಡಾ ಯೂನಿವರ್ಸಿಟಿ. ನೈಡಾ ಹಿಂದೆ ನವದೀಪ್ ಎಂದು ಕರೆಯಲಾಗುತ್ತಿತ್ತು. ಬಂಗಾಳದ ಗಂಗಾ ಮತ್ತು ಜಳಂಗಿ ನದಿಗಳ ಸಂಗಮದಲ್ಲಿದೆ. ನಳಂದ ಮತ್ತು ತಕ್ಷಶಿಲಾ ಯೂನಿವರ್ಸಿಟಿಗಳ ನಾಶವಾದ ನಂತರ ಇದನ್ನು ಸ್ಥಾಪಿಸಲಾಯಿತು. ಲಾಜಿಕ್, ವ್ಯಾಕರಣ, ಪಾಲಿಟಿಕ್ಸ್ ಹಾಗೂ ಲಾ ಸೇರಿದಂತೆ ಅನೇಕ ವಿಷಯಗಳನ್ನು ಇಲ್ಲಿ ಬೋಧಿಸುತ್ತಿದ್ದರು. ಈ ಯೂನಿವರ್ಸಿಟಿಯಲ್ಲಿ ನವದೀಪ್, ಶಾಂತಿಪುರ ಹಾಗೂ ಗೋಪಾಲಪುರ ಎಂಬ 3 ಸೆಂಟರ್ಗಳಿದ್ದವು. 20 ವರ್ಷಗಳವರೆಗೆ ಈ ವಿದ್ಯಾರ್ಥಿಗಳು ಅಧ್ಯಯನ ಮಾಡಿದ ದಾಖಲೆಗಳಿವೆ. 15ನೇ ಶತಮಾನದ ಇಂಡಿಯನ್ ಫಿಲಾಸಫರ್ ಆ್ಯಂಡ್ ಲಾಜಿಷಿಯನ್ ರಘುನಾಥ ಶಿರೋಮಣಿ ಈ ನೈಡಾ ಯೂನಿವರ್ಸಿಟಿಯಲ್ಲಿ ಸ್ಕೂಲ್ ಆಫ್ ಲಾಜಿಕ್ ಶಾಲೆಯನ್ನು ಸ್ಥಾಪಿಸಿದರು. ಅಂದಿನಿಂದ ಚರ್ಚೆಗಳು ಮಾಡುವುದು ಪಠ್ಯಕ್ರಮದ ಭಾಗವಾಗಿದ್ದವು ಹಾಗೂ ಈ ವಿಶ್ವವಿದ್ಯಾಲಯದ ಶಿಕ್ಷಕರ ಎಸೆನ್ಷಿಯಲ್ ಕ್ವಾಲಿಫಿಕೇಷನ್ ಎಂದು ಪರಿಗಣಿಸಲಾಗಿದೆ. ಅಡ್ಮಿಷನ್ ಪಡೆಯಲು ಬಯಸುವ ವಿದ್ಯಾರ್ಥಿಗಳು ಮತ್ತು ಅಪಾಯಿಂಟ್ ಆದ ಟೀಚರ್ಸ್ಗೆ ಎಂಟ್ರೆನ್ಸ್ ಎಕ್ಸಾಮ್ ಕೊಡುವ ಅಗತ್ಯವಿತ್ತು. ನೈಡಾ ಯೂನಿವರ್ಸಿಟಿಯು ಕಾಲಕಾಲಕ್ಕೆ ಅಸಂಖ್ಯ ವಿದ್ವಾಂಸರನ್ನು ಉತ್ಪಾದಿಸಿತು. ಉದಾಹರಣೆಗೆ ಗೀತಾ ಗೋವಿಂದಂ ಕಾಂಪೋಸ್ಡ್ ಮಾಡಿದ ಜಯದೇವ ಇನ್ನೂ ಎಕ್ಸ್ಕವೇಷನ್ ಮಾಡಿದರಿಂದ ಇನ್ನೂ ಹಲವಾರು ಪ್ರಾಚೀನ ಯೂನಿವರ್ಸಿಟಿಗಳನ್ನು ಡಿಸ್ಕವರ್ ಮಾಡಲು ಕಾರಣವಾಯಿತು. ಹಾಗೆಯೇ ಫಾರಿನ್ ಅಕೌಂಟ್ಸಲ್ಲಿ ಸಹ ಹಲವಾರು ಪ್ರಾಚೀನ ಯೂನಿವರ್ಸಿಟಿಗಳಿವೆ ಎಂದು ಮೆನ್ಷನ್ ಮಾಡಲಾಗಿದೆ. ಇನ್ನೂ ಹೆಚ್ಚು ಎಕ್ಸ್ಕವೇಷನ್ ಮಾಡಿದರೆ ಇನ್ನೂ ಹಲವಾರು ಡಿಸ್ಕವರೀಸ್ ಮಾಡಬಹುದಾಗಿದೆ. ಬ್ರಿಟಿಷ್ ಹ್ಯಾಸ್ ಸಿವಿಲೈಸ್ಡ್ ಇಂಡಿಯಾ ಎಂದು ಹೇಳೋದಕ್ಕಿಂತ ಬ್ರಿಟಿಷ್ ಹ್ಯಾಸ್ ಲರ್ನ್ ಸಿವಿಲೈಸೇಷನ್ ಫ್ರಮ್ ಇಂಡಿಯಾ ಎಂದು ಹೇಳಬಹುದು. ಫಾರಿನ್ ಸ್ಟೂಡೆಂಟ್ಸ್ ಒಂದಿಗೆ ಇಂಡಿಯಾ ಸಿವಿಲೈಸ್ಡ್ ಆಗಿದ್ದಾಗ ಬ್ರಿಟಿಷರಿಗೆ ಅವರದೇ ಆದ ಐಡೆಂಟಿಟಿ ಇರಲಿಲ್ಲ. ನಾಗಾರ್ಜುನ ವಿದ್ಯಾಪೀಠ. ನಾಗಾರ್ಜುನ ಆಂಧ್ರ ಪ್ರದೇಶದ ಪ್ರಾಚೀನ ಭಾರತೀಯ ಬೌದ್ಧ ತತ್ವಜ್ಞಾನಿ. ನಾಗಾರ್ಜುನ ವಿದ್ಯಾಪೀಠ ಇವನಿಗೆ ಅರ್ಪಿತವಾಗಿದೆ. ಈ ಪ್ರಾಚೀನ ಯೂನಿವರ್ಸಿಟಿಯು ಕೃಷ್ಣಾ ನದಿಯ ದಡದಲ್ಲಿದೆ. ಇದು 7ನೇ ಮತ್ತು 8ನೇ ಶತಮಾನಗಳಲ್ಲಿ ಉತ್ತುಂಗಕ್ಕೇರಿತ್ತು. ವಿದೇಶಗಳಿಂದ ವಿದ್ಯಾರ್ಥಿಗಳು ಇಲ್ಲಿ ಅಧ್ಯಯನ ಮಾಡಲು ಬರುತ್ತಿದ್ದರು. ನಾಗಾರ್ಜುನ ವಿದ್ಯಾಪೀಠ ಮಲ್ಟಿ ಸ್ಟೋರೇಜ್ ಲೈಬ್ರರಿಯಲ್ಲಿ ವೇದಿಕ್ ಜ್ಞಾನದ ಜೊತೆಗೆ ಸೈನ್ಸ್, ಫಿಲಾಸಫಿ, ಮಿನರಾಲಜಿ, ಜಿಯಾಲಜಿ ಹಾಗೂ ಬೌದ್ಧ ಧರ್ಮದ ವಿವಿಧ ಶಾಖೆಗಳಿಗೆ ಸಂಬಂಧಿಸಿದ ಮ್ಯಾನುಸ್ಕ್ರಿಪ್ಟ್ಗಳನ್ನು ಸರಿಹೊಂದಿಸಿದೆ. ಆರ್ಕಿಯಾಲಜಿಕಲ್ ಎಕ್ಸ್ಕವೇಷನ್ ನಡೆದ ಈ ಸ್ಥಳಗಳಲ್ಲಿ ನೂರಾರು ವರ್ಷಗಳ ಹಿಂದಿನ ಕಲಾಕೃತಿಗಳು ಲಭಿಸಿವೆ. ಇತರ ಆವಿಷ್ಕಾರಗಳಲ್ಲಿ ಶಾತವಾಹನ ರಾಜ ಹೊರಡಿಸಿದ ನಾಣ್ಯಗಳು ಹಾಗೂ ಗೌತಮಿಪುತ್ರ ವಿಜಯ ಶತಕರ್ಣಿಯ ಶಾಸನಗಳು ಹಾಗೂ ನಾಗಾರ್ಜುನ ವಿದ್ಯಾಪೀಠ ಸ್ಥಳದಲ್ಲಿ ಇಕ್ಷ್ವಾಕು ರಾಜರ ನಾಣ್ಯಗಳು ಮತ್ತು ಶಾಸನಗಳು ಸಹ ಕಂಡುಬಂದಿವೆ.